ಬಿಜೆಪಿಯಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ, ರೈತರ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ. ಮಸ್ಕಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಪಂಜಾಬ್ ಹರಿಯಾಣ ಗಡಿಯಲ್ಲಿ ರೈತರು ಮತ್ತು ಪೊಲೀಸರ ಮಧ್ಯೆ ನಡೆದ ಸಂಘರ್ಷದಲ್ಲಿ ಮೃತಪಟ್ಟ ಯುವ ರೈತ ಶುಭಕರಣ್ ಸಿಂಗ್ ಸಾವು ಖಂಡಿಸಿ ಕರ್ನಾಟಕ ರೈತ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರ ನ್ಯಾಯ ಕೇಳಲು ಬಂದ ರೈತರ ಮೇಲೆ ಗುಂಡು ಹಾರಿಸೋದ್ರ ಮುಖೇನ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ ಅಂತ ಕರ್ನಾಟಕದ ರೈತ ಸಂಘದ ತಾಲೂಕು ಅಧ್ಯಕ್ಷರು ಸಂತೋಷ್ ದಿನ್ನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಇರುವಂತಹ ಕನೌರಿಯಲ್ಲಿ ರೈತರು ಮತ್ತು ಪೊಲೀಸರ ಮಧ್ಯೆ ನಡೆದ ಸಂಘರ್ಷದಲ್ಲಿ ಮೃತಪಟ್ಟ ಯುವ ರೈತ ಶುಭಕರಣ್ ಸಿಂಗ್ ಸಾವು ಖಂಡಿಸಿ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಒಳ್ಳೆಯ ದಿನವನ್ನ ಕೊಡಿ ಅಂತ ಆಗ್ರಹಿಸಿ ರೈತರು ನಡೆಸ್ತಾ ಇರುವ ನ್ಯಾಯಯುತ ಹೋರಾಟದ ಮೇಲೆ ಸರ್ಕಾರ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಅಧಿಕಾರಕ್ಕೆ ಬರೋ ಮುನ್ನ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೆ ತರುವ ಮಾತನಾಡಿದ ಬಿಜೆಪಿ ಈಗ ತನ್ನ ಮಾತು ಮರೆತಿದೆ. ಆಯೋಗದ ವರದಿ ಜಾರಿಗಾಗಿ ಹೋರಾಟ ನಡೆಸ್ತಾ ಇರುವ ರೈತರ ಮೇಲೆ ದಾಳಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದಮನಕಾರಿ ನೀತಿಗಳು ಇಲ್ಲಿಗೆ ನಿಲ್ಲಬೇಕು ಎಂದರು. ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ರಾಷ್ಟ್ರ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಚುನಾವಣಾ ಬಾಂಡ್ಗಳ ಕಾರ್ಪೊರೇಟ್ ಭ್ರಷ್ಟಾಚಾರ ಬಹಿರಂಗವಾಗಿದೆ. ಎಂಎಸ್ಪಿ ಖಾತರಿ, ಸಮಗ್ರ ಸಾಲ ಮನ್ನಾ, ಖಾಸಗೀಕರಣವಿಲ್ಲದೆ ಅನುಷ್ಠಾನಗೊಳಿಸಲು ಒತ್ತಾಯಿಸಿ ಎನ್ಡಿಎ ಸದಸ್ಯರ ವಿರುದ್ಧ ದೇಶದ ರೈತರು ಪ್ರತಿಭಟನೆ ನಡೆಸಬೇಕು ಅಂತ ಕೋರಿದ್ರು. ಚುನಾವಣಾ ಬಾಂಡ್ಗಳ ಮೂಲಕ ಭ್ರಷ್ಟಾಚಾರವನ್ನ ಕಾನೂನುಬದ್ಧಗೊಳಿಸಿ ಸಾವಿರಾರು ಕೋಟಿ ರೂಪಾಯಿಯನ್ನ ಪಕ್ಷದ ನಿಧಿಯಾಗಿ ಸಂಗ್ರಹಿಸಿದ ಮೋದಿ ಸರ್ಕಾರದ ನಡೆ ಖಂಡನೀಯವಾಗಿದ್ದು, ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಎಸ್ಕೆಎಂ ಸ್ವಾಗತ ಮಾಡುತ್ತೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮಾ ಕಂಪನಿಗಳು ರೈತರ ವೆಚ್ಚದಲ್ಲಿ 57,000 ಕೋಟಿ ಸಂಗ್ರಹಿಸಿವೆ. ವಿಮಾ ನಿಲ್ದಾಣ, ಬಂದರುಗಳ ಖಾಸಗೀಕರಣದಂತಹ ಕಾನೂನುಗಳು ಕಾರ್ಪೊರೇಟ್ ಪರವಾಗಿದೆ ಎಂದು ಆರೋಪಿಸಿದ್ರು. ಭ್ರಷ್ಟಾಚಾರವನ್ನ ಕಾನೂನುಬದ್ಧಗೊಳಿಸುವ ಮೂಲಕ ಬಿಜೆಪಿ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತ ಸರ್ಕಾರವನ್ನ ಉರುಳಿಸಲು ಮತ್ತು ಬೃಹತ್ ಪ್ರಚಾರದ ಮುಖೇನ ಚುನಾವಣೆಯಲ್ಲಿ ಪ್ರಭಾವ ಬೀರಲು ಯೋಜನೆ ರೂಪಿಸಿದೆ. ಸಾರ್ವಜನಿಕರು ಕಂಪನಿಗಳಿಂದ ಸಂಗ್ರಹಿಸಿದ ಹಣವನ್ನ ಬಿಜೆಪಿ ಮತ್ತು ಇತರ ಪಕ್ಷಗಳಿಂದ ವಸೂಲಿ ಮಾಡಬೇಕು ಅಂತ ಹೇಳಿದ್ರು. ಕರ್ನಾಟಕ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಏನು ರೈತರ ಒಂದು ಹೋರಾಟವನ್ನ ಈಗಾಗಲೇ ಬಹಳ ದಿನಗಳಿಂದ ಹೋರಾಟ ನಡೆದಿದೆ. ಆ ಹೋರಾಟದಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿದಂತ ಮೃತಪಟ್ಟ ಯುವ ರೈತ ಶುಭಕರಣ್ ಸಿಂಗ್ ಸಾವು ಖಂಡಿಸಿ ಇವತ್ತು ಕರ್ನಾಟಕ ರೈತ ಸಂಘ ಮತ್ತು ತಾಲೂಕು ಘಟಕದ ವತಿಯಿಂದ ಒಂದು ಪ್ರತಿಭಟನಾ ರ್ಯಾಲಿ ಮೂಲಕ ಈ ಒಂದು ಸಾವಿಗೆ ಕೇಂದ್ರದ ಮೋದಿ ಸರ್ಕಾರ ಎಂದೇ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ರೈತರ ಬದುಕು ಹೇಗಾಗಿದೆ ಅಂದ್ರೆ ಒಂದು ವಿಷಯವನ್ನ ಈಗಾಗಲೇ 4 ವರ್ಷದ ವರದಿಯನ್ನ ಜಾರಿ ಮಾಡಬೇಕಂತೇಳಿ ಮೋದಿ ಸರ್ಕಾರ ಒಳ್ಳೆಯ ದಿನವನ್ನು ಆ ಕಾರಣದಿಂದಾಗಿ ಇವತ್ತು ಮಾತನ್ನು ಮರೆತ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹರಿಯಾಣ ಮತ್ತು ಪಂಜಾಬ್ ರಾಜ್ಯದ ರೈತರು ಇವತ್ತು ನಿರಂತರವಾಗಿ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಿದ್ದಾರೆ. ಭಾಗವಾಗಿ ಆ ಹೋರಾಟದಲ್ಲಿ ಮೃತಪಟ್ಟಂತ ರೈತರನ್ನ ಸ್ಮರಿಸುವುದರೊಂದಿಗೆ ಒಂದು ಪ್ರತಿಭಟನೆಯನ್ನ ಮಾಡ್ತಿರೋದ್ರಿಂದ ಹಾಗಾಗಿ ದೇಶದ ಕಾನೂನುಗಳನ್ನ ಈ ದೇಶದ ರೈತ ಮತ್ತು ಆರ್ಥಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡುವಂತಹ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರೈತ ಸಂಘದಿಂದ ಮೂಲವಾಗಿ ಮುಂಬರುವ ದಿನಗಳಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಈ ಒಂದು ಬಿಜೆಪಿಯ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಮಾರುತಿ ಜಿನ್ನಾಪುರ್, ಆದೇಶ ನಗನೂರು, ಅಮರೀಶ್ ಪಾಮನಕಲ್ಲೂರು, ವೆಂಕಟೇಶ ಚಿಲಕರಾಗಿ, ತಿರುಪತಿ ಮಸ್ಕಿ, ಆದಯ್ಯ ಸ್ವಾಮಿ ಹರ್ವಾಪುರ, ಚಂದು ಸಾಬ್ ಮನಕಲ್ಲೂರು, ಬಾಲಸ್ವಾಮಿ ಹಿರೇದಿನಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು.